ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಗ್ರ್ಯಾಂಡ್ ವಿಟಾರ ಬಗ್ಗೆ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಡೆಲ್ಟಾ ವೇರಿಯಂಟು. ಸೊ ಇದು ಲೋವರ್ ವೇರಿಯಂಟು. ಸೊ ಇದರಲ್ಲಿ 3 ಬರುತ್ತೆ, ಡೆಲ್ಟಾ, ಆಲ್ಫಾ, ಝೀಟಾ ಅಂತ. ಸೊ ಸದ್ಯಕ್ಕೆ ವಾಕ್ ಅರೌಂಡ್ ನೋಡ್ಕೊಳ್ಳೋಣ ಗಾಡಿದು. ಸೊ ಫ್ರಂಟಿಂದ ಶುರು ಮಾಡಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಸಿಗುತ್ತೆ. ಅನ್ಲಾಕ್ ಮಾಡಿದಾಗ ಈ ಥರ ಬ್ಲಿಂಕ್ ಆಗುತ್ತೆ. ಆ್ಯಂಡ್ ಲಾಕ್ ಮಾಡಿದಾಗ 1 ಟೈಮ್ ಆ್ಯಂಡ್ ಅನ್ಲಾಕ್ ಮಾಡಿದಾಗ 2 ಟೈಮು. ಸೊ ಇಲ್ಲಿ ನಿಮಗೆ ಸುಜುಕಿ ಲೋಗೋ ಸಿಗುತ್ತೆ. ಆ್ಯಂಡ್ ಇದು ಶೋರೂಮಲ್ಲಿರೋದ್ರಿಂದ ಸೊ ಇಲ್ಲಿ ಗ್ರ್ಯಾಂಡ್ ವಿಟಾರ ಅಂತ ಬ್ಯಾಡ್ಜ್ ಇದೆ. ಬಟ್ ಇಲ್ಲಿ ನೀವು ನಂಬರ್ ಪ್ಲೇಟ್ ಹಾಕ್ಕೊಳ್ಳೋಕೆ ಸ್ಪೇಸ್ ಇರುತ್ತೆ. ಸೊ ಇಲ್ಲಿ ಕೆಳಗೆ ನೋಡ್ಕೊಳ್ಳೋಕೆ ಬಂದರೆ ಇಲ್ಲಿ ನಮಗೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ. ಸೊ ಅದರಲ್ಲಿ ಫಾಗ್ ಲ್ಯಾಂಪ್ ಸಿಗೋಲ್ಲ, ಬರೀ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ಗ್ರಿಲ್ ನೋಡ್ತಾ ಇರ್ಬೋದು, ಈ ಥರ ಕಾಣಿಸುತ್ತೆ. ಇಲ್ಲಿ ಸುಜುಕಿ ಲೋಗೋ ಇದೆ. ಆ್ಯಂಡ್ ಇದು ನೆಕ್ಸಾ ಬ್ಲೂ ಕಲರಲ್ಲಿದೆ. ನೆಕ್ಸ್ಟು ಸೈಡ್ ಬಂದರೆ ಇಲ್ಲಿ ಬಾಡಿ ಕಲರ್ಡು ORVM ಸಿಗುತ್ತೆ. ಆ್ಯಂಡ್ ಟೈರ್ ನೋಡಿಕೊಂಡ್ರೆ ಇಲ್ಲಿ ಜಸ್ಟು ವೀಲ್ ಕ್ಯಾಪ್ ಸಿಗುತ್ತೆ, ಅಲಾಯ್ಸ್ ಬರೋಲ್ಲ ಇದರಲ್ಲಿ. ಸೊ ಟಯರ್ದು ನೀವು ಸೈಜ್ ಎಲ್ಲ ನೋಡಿಕೊಂಡ್ರೆ ಇದು ಅಪೋಲೋ ಆ್ಯಕ್ಟರ ಟಯರ್ಸು 215/16 250/60 17 ಇಂಚ್ದು ಟಯರ್ಸ್ ಬರುತ್ತೆ ಇದರಲ್ಲಿ. ಸೊ ಓವರಾಲ್ ಈ ಥರ ಕಾಣಿಸುತ್ತೆ. ಇದು ಡೆಲ್ಟಾ ಮಾಡಲ್ ಆಗಿದೆ, ಅದರಲ್ಲಿ ಅಲಾಯ್ಸ್ ಸಿಗಲ್ಲ. ಆ್ಯಂಡ್ ಸೈಡಿಂದ ಈ ಥರ ಕಾಣಿಸುತ್ತೆ. ಸೊ ಇದರಲ್ಲಿ ನೆಕ್ಸ್ಟು ರೇರ್ ಲುಕ್ಕಿಗೆ ಹೋದರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಸುಜುಕಿ ಲೋಗೋ ಇದೆ, ಇಲ್ಲಿ ಗ್ರ್ಯಾಂಡ್ ವಿಟಾರ ಅಂತ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಂಬರ್ ಪ್ಲೇಟ್ ಜಾಗದಲ್ಲಿ ನಿಮಗೆ ಗ್ರ್ಯಾಂಡ್ ವಿಟಾರ ಅಂತ ಪ್ಲೇಟ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ 2. ಆ್ಯಂಡ್ ಇಂಡಿಕೇಟರ್, ರಿವರ್ಸ್ ಲೈಟ್ ಆ್ಯಂಡ್ ರಿಫ್ಲೆಕ್ಟರ್ ಸಿಗುತ್ತೆ. ಸೊ ಈ ಥರ ಬ್ಯಾಕ್ ಲುಕ್ ಕಾಣುತ್ತೆ. ಆ್ಯಂಡ್ ಇಲ್ಲಿ ಸ್ಮಾರ್ಟ್ ಹೈಬ್ರಿಡ್ದು ಬ್ಯಾಡ್ಜಿಂಗ್ ಸಿಗುತ್ತೆ. ಸೊ ಡೆಲ್ಟಾ ವೇರಿಯಂಟಿಂದನೇ ಇದರಲ್ಲಿ ಬ್ಯಾಟ್ರಿ ಸಿಗುತ್ತೆ. ಸೊ ಇದು ನಿಮಗೆ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ ಕಾರ್ದು. ಆ್ಯಂಡ್ ಆಲ್ಸೋ ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್ ಸೈಡ್ ಡೋರಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಪ್ಯಾಸೆಂಜರ್ ಸೈಡ್. ಸೊ ಇಲ್ಲೂ ಕೂಡ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಒಂದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗುತ್ತೆ. ಆಲ್ಸೋ ನಿಮಗೆ ಇಲ್ಲಿ ಬೂಟ್ ಓಪನ್ ಮಾಡೋಕ್ಕೆ ಮತ್ತು ಇಲ್ಲೊಂದು ಲೈಟ್ ಸಿಗುತ್ತೆ. ಸೊ ಬನ್ನಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಚೆಕ್ಔಟ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಒಂದು ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ. ಸೊ ನೀವು ಕೀ ಜಾಬಲ್ಲಿದ್ದಾಗ ಇಲ್ಲಿಂದಾನೇ ಆ್ಯಕ್ಸೆಸ್ ಮಾಡ್ಬೋದು. ಇದು ಆ ಬಟನ್ನು ನೋಡಿ, ಅನ್ಲಾಕ್ ಆಯಿತು. ಸೊ ಬೂಟ್ ಸ್ಪೇಸ್ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಇದರಲ್ಲಿ ಹೈಡ್ರಾಲಿಕ್ ಸ್ಟಡ್ ಸಿಗುತ್ತೆ. ಸೊ ಓಪನ್ ಆಗೋದು ಈಸಿ. ಆ್ಯಂಡ್ ಬೂಟ್ ಸ್ಪೇಸ್ ಇಷ್ಟು ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ 373 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿಗೆ ಒಂದು ಲೈಟ್ ಇದೆ, ಹಾಗೂ ಇಲ್ಲೊಂದು 12 ವೋಲ್ಟ್ ಸಾಕೆಟ್ ಇದೆ. ಸೊ ನಿಮಗೆ ಡ್ಯಾಶ್ ಕ್ಯಾಮ್ ಮತ್ತು ಇಲ್ಲಾಂದರೆ ಏರ್ ಇನ್ಫ್ಲೇಟರ್ ಬೇಕಿದ್ರೆ ಇಲ್ಲಿ ಹಾಕೊಂಬಿಟ್ಟು ಯೂಸ್ ಮಾಡ್ಕೋಬೋದು. ಸ್ಪೇಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಕಡೆನೂ ಸ್ಪೇಸ್ ಸಿಗುತ್ತೆ. ಇಲ್ಲಿ ಶಾಪಿಂಗ್ ಬ್ಯಾಗ್ಸ್ ಇಲ್ಲ ಏನಾರ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಹ್ಯಾಂಗರು ಸಿಗುತ್ತೆ. ಆ್ಯಂಡ್ ಇದು ಟೂಲ್ ಕಿಟ್ಗಾಗಿರುತ್ತೆ. ಸೊ ಈ ಇದರಲ್ಲಿ ಗ್ರ್ಯಾಂಡ್ ವಿಟಾರಲ್ಲಿ ಸ್ಪೇರ್ ವೀಲ್ ಬರೋಲ್ಲ. ಸೊ ಇದೆಲ್ಲ ಪಂಚರಿಗೆ ಲೈಕ್ ವೀಲ್ ಚೇಂಜ್ ಮಾಡೋಕ್ಕೆ ಬೇಕಾಗಿರೋ ಟೂಲ್ಸ್ ಇದೆ. ಸೊ ಸ್ಪೇರ್ ವೀಲ್ ಇಲ್ಲದೆ ಇರೋ ಕಾರಣ ಇಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಂಚರ್ ಕಿಟ್ ಇದೆ. ಸೊ ಇದು ನೀವು ಮತ್ತೆ ನೋಡಿಕೊಂಡ್ರೆ ಇದು 373 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ನೆಕ್ಸ್ಟು ನಾವು ಸೆಕೆಂಡ್ ರೋ ಫೋಲ್ಡ್ ಮಾಡಿದ್ರೆ ಎಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅರೌಂಡ್ 500 to 550 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ ಸೆಕೆಂಡ್ ರೋ ಫೋಲ್ಡ್ ಮಾಡಿದಾಗ. ಸೊ ಇಬ್ಬರೇ ಟ್ರಾವೆಲ್ ಮಾಡ್ತಿದ್ರೆ ಸೊ ನಿಮಗೆ ಈ ಲಗೇಜಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನೀವು ಲಗೇಜಸ್ ಜಾಸ್ತಿ ಇಲ್ಲ ಅಂದರೆ ಅದನ್ನು ಇಲ್ಲಿ ಕೆಳಗೆ ಇಟ್ಕೊಂಬಿಟ್ಟು ನೀವೊಂದು ಇಲ್ಲಿ ಆರಾಮಾಗಿ ಒಂದು ಬೆಡ್ ಟೈಪ್ ಹಾಕ್ಕೊಂಬಿಟ್ಟು ಮಲ್ಕೋಬೋದು. ಸೊ ಇದು ಬೂಟಿಂದ ಓವರ್ವ್ಯೂ. ನೆಕ್ಸ್ಟು ನಾವು ಇಂಟೀರಿಯರಲ್ಲಿ ಕಂಫರ್ಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೊ ಇವಾಗ ನಾನು ಪ್ಯಾಸೆಂಜರ್ ಸೀಟಲ್ಲಿದ್ದೀನಿ. ಸೊ ಇಲ್ಲಿ ನೋಡೋಕೆ ಬಂದರೆ ನೀವು ಇಷ್ಟು ಲೆಗ್ ಸ್ಪೇಸ್ ಸಿಗುತ್ತೆ. ಸೊ ಹಿಂದ್ಗಡೆವರೆಗೂ ಕೂತ್ಕೊಳ್ಳೋಕ್ಕೆ ಕರೆಕ್ಟಾಗಿ ಸ್ಪೇಸ್ ಇದೆ. ನೀವು ಬೇಕಿದ್ರೆ ಇಲ್ಲಿರೋ ಲಿವರಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ವೆರಿ ಗುಡ್. ಸೊ ಇಷ್ಟು ಸ್ಪೇಸು ಸಾಕು. ಆ್ಯಂಡ್ ಎಸ್, ಇದು ಅಡ್ಜಸ್ಟೇಬಲ್ ಆಗೂ ಇದೆ.
ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡೋಕೆ ಬಂದರೆ ಒಂದು AC ವೆಂಟ್ ಸಿಗುತ್ತೆ. ಇಲ್ಲಿ 9 inches ಟಚ್ ಸ್ಕ್ರೀನ್ ಸಿಗುತ್ತೆ. ಇಲ್ಲಿ ಹಜಾರ್ಡ್ ಬಟನ್ ಸಿಗುತ್ತೆ ಆ್ಯಂಡ್ ಇಲ್ಲಿ ವೆಂಟ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬ್ಲೋ ಜಾಸ್ತಿ ಮಾಡೋಕ್ಕೆ ಕಮ್ಮಿ ಮಾಡೋಕ್ಕೆ ಮತ್ತು ಇಲ್ಲಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ರೀಸರ್ಕ್ಯುಲೇಷನ್ ಆ್ಯಂಡ್ ಸರ್ಕ್ಯುಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಸಿಗುತ್ತೆ. ಇಲ್ಲಿ AC ಆನ್ ಆಫ್ ಮಾಡೋಕ್ಕೆ ಆ್ಯಂಡ್ ಇಲ್ಲಿ ಬ್ಲೋ ಆನ್ ಆಫ್ ಮಾಡೋಕ್ಕೆ, ಮತ್ತು ಇಲ್ಲಿ ಆಟೋಮೆಟಿಕ್ AC, ಮತ್ತು ಇದು ಫ್ರಂಟ್ ಡಿಫಾಗಿಂಗ್, ಇದು ರೇರ್ ಡಿಫಾಗಿಂಗ್, ಮತ್ತು ನಿಮಗೆ ಇಲ್ಲಿ ಯಾವ ಕಡೆದು ಎಲ್ಲಿಗೆ ಬರಬೇಕು ಗಾಳಿ ಅಂತ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡೋಕೆ ಬಂದರೆ ಇಲ್ಲಿ 3 ಖಾಲಿ ಬಟನ್ಸ್ ಇದೆ. ಸೊ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡೋಕ್ಕೆ ಮತ್ತು ಆನ್ ಮಾಡೋಕ್ಕೆ. ಇದು ಆಟೋಮೆಟಿಕ್ ಸ್ಟಾಪು. ಸೊ ಇದರಿಂದ ನಿಮಗೆ ಟ್ರಾಫಿಕಲ್ಲಿ ಹೆಲ್ಪ್ ಆಗುತ್ತೆ ಟು ಗೆಟ್ ಈವನ್ ಮೋರ್ ಬೆಟರ್ ಮೈಲೇಜ್ ವೆನ್ ಯು ಆರ್ ಇನ್ ಟ್ರಾಫಿಕ್. ಸೊ ಇದು ಹೈಬ್ರಿಡ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಮೈಲೇಜೇ ಕೊಡುತ್ತೆ. 23 ಕ್ಲೇಮ್ ಮಾಡುತ್ತೆ ಸುಜುಕಿ, ಅರೌಂಡ್ 23-24. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಮೊದಲೇ ಮ್ಯಾನ್ಯುಯಲ್ ಕಾರ್ಸಲ್ಲಿ ಇನ್ನೂ ಜಾಸ್ತಿ ಮೈಲೇಜ್ ಇರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ರೆ ನೀವು ಟ್ರಾಫಿಕಲ್ಲೆಲ್ಲ ಸೊ ಅವಾಗ ಜಾಸ್ತಿ ಫ್ಯೂಲ್ ವೇಸ್ಟ್ ಆಗೋಲ್ಲ ಮತ್ತು ಫ್ಯೂಲ್ ಯೂಸ್ ಆಗೋಲ್ಲ. ನೀವು ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಆಫ್ ಆಗುತ್ತೆ. ಇಲ್ಲಿ USB ಹಾಕ್ಕೊಳ್ಳೋಕ್ಕೆ ಸಿಗುತ್ತೆ. ಸೊ ನೀವು ಇಲ್ಲಿ ಇಲ್ಲಿಂದ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಯೂಸ್ ಮಾಡ್ಬೋದು. ಮತ್ತು ನಿಮ್ಮದು ಯಾವ್ದಾನ USB ಅಲ್ಲಿ ಸಾಂಗ್ಸ್ ಇದೆ ಅದನ್ನು ಹಾಕ್ಕೊಂಡು ಕೇಳ್ಬೋದು. ಆ್ಯಂಡ್ ಇಲ್ಲಿ 12 ವೋಲ್ಟ್ ಸಾಕೆಟ್ ಸಿಗುತ್ತೆ. ಸೊ ಇಲ್ಲಿ ನೀವು ಡ್ಯಾಶ್ ಕ್ಯಾಮ್ ಹಾಕೋಬೋದು ಅಥವಾ ಫೋನ್ ಚಾರ್ಜರ್ ನಿಮಗೇನು ಬೇಕೋ ಅದನ್ನು ಹಾಕೋಬೋದು. ಸೊ ಇಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಸೊ ಆ್ಯಂಡ್ ಇಲ್ಲಿ ನೋಡೋಕೆ ಬಂದರೆ ನಿಮಗೆ ಏನಾರ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಸಿಗುತ್ತೆ, ಫೋನ್ ಆರ್ ಎನಿಥಿಂಗ್. ಸೊ ಇದರಲ್ಲಿ ಏನಂದರೆ ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಸಿಗೋಲ್ಲ, ಯಾಕಂದರೆ ಇದು ಸ್ವಲ್ಪ ಲೋಯರ್ ವೇರಿಯಂಟ್ ಆಗಿರುತ್ತೆ. ಸೊ ಲೆದರ್ ಸ್ಟಿಚ್ ಕೆಳಗಿನ ವೇರಿಯಂಟ್ ಆಗಿದ್ದು ನೆಕ್ಸಾ ಆಫರ್ಸ್ ಪ್ರೀಮಿಯಮ್ನೆಸ್. ಸೊ ಲೆದರ್ ಸ್ಟಿಚ್ಡ್ ಇಲ್ಲಿ ನಿಮಗೆ ಗೇರ್ ನಾಬ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೀ ಇಟ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಸ್ಪೇಸ್ ಇದೆ ನೋಡಿ, ಕರೆಕ್ಟಾಗಿ ಒಂದು ಕೀ ಇಡ್ಬೋದು. ಸೊ ಇಲ್ಲಿ ಕೀ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ, ಅಥವಾ ಇಲ್ಲಿ ಕಾಯಿನ್ಸ್ ಏನೋ ಇಟ್ಕೋಬೋದು. ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ, ಟ್ವಿನ್ ಕಪ್ ಹೋಲ್ಡರ್ಸು. ಆ್ಯಂಡ್ ಸೀಟ್ಸ್ ನೋಡೋಕೆ ಬಂದರೆ ಬ್ರೌನ್ ವಿತ್ ಬ್ಲ್ಯಾಕ್ ಆ್ಯಂಡ್ ವಿತ್ ಬ್ರೌನ್ ಸ್ಟಿಚಿಂಗ್ ಕಾಂಬಿನೇಷನಲ್ಲಿದೆ. ಸೊ ಇದು ಫ್ಯಾಬ್ರಿಕ್ ಸೀಟ್ಸ್ ಆಗಿರುತ್ತೆ. ಸೊ ನೀವು ಟಾಪ್ ವೇರಿಯಂಟಿಗೆ ಹೋದರೆ ಇನ್ನು ಪ್ರೀಮಿಯಮ್ ಆಗಿರೋ ಸೀಟ್ಸ್ ಸಿಗುತ್ತೆ. ಸೊ ಫ್ಯಾಬ್ರಿಕ್ ಸೀಟ್ಸ್ ವಿತ್ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಾಂಟ್ರಾಸ್ಟ್ ಆ್ಯಂಡ್ ವಿತ್ ಬ್ರೌನ್ ಸ್ಟಿಚಿಂಗ್. ನೆಕ್ಸ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಆಮ್ರೆಸ್ಟ್ ಸಿಗುತ್ತೆ. ಸೊ ನೈಸ್ ಆ್ಯಂಡ್ ಅಡ್ಜಸ್ಟಬಲ್ ಆಗಿರುತ್ತೆ ಇದು, ಬಟ್ ಚಿಕ್ಕ ಸ್ಪೇಸ್ ಇದೆ ಒಳಗಡೆ, ಬಟ್ ಗುಡ್. ಆ್ಯಂಡ್ ಸೊ ಎಲ್ಲ ಸೀಟ್ಸಿಗೂ ನಿಮಗೆ ಸೀಟ್ ಬೆಲ್ಟ್ ಅಲಾರಾಮ್ ವಾರ್ನಿಂಗ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಹ್ಯಾಂಡ್ ಬ್ರೇಕ್ ಇದೆ, ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್. ಸೊ ನೆಕ್ಸ್ಟು ಹಿಂದೆ ಹೋಗ್ಬಿಟ್ಟು ಹಿಂದ್ಗಡೆ ಸ್ಪೇಸ್ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ನಾನು ಮುಂದ್ಗಡೆದು ಡೋರ್ ಟ್ರಿಮ್ ತೋರ್ಸೋಕೆ ಮಾಡ್ತಿದ್ದೆ. ಸೊ ಮುಂದ್ಗಡೆನೂ ಹೋಗಿ ತೋರಿಸ್ತೀನಿ. ಇಲ್ಲಿ ಓಪನ್ ಮಾಡೋಕ್ಕೆ ಮತ್ತು ಇಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡೋಕ್ಕೆ ಡೋರ್ಸು, ಮತ್ತು ಇಲ್ಲಿ ಒನ್ ಟಚ್ ಸಿಗೋಲ್ಲ, ಬಟ್ ಪವರ್ ವಿಂಡೋ ಸಿಗುತ್ತೆ ಬೇಸ್ ಮಾಡಲಲ್ಲೇ. ಮತ್ತು ಇಲ್ಲಿ ಕಾಯಿನ್ಸು ಏನಾರ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಚಿಕ್ಕ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ವಿತ್ ಯು ಕ್ಯಾನ್ ಕೀಪ್ ಎನಿ ಕ್ಲಾತ್ ಟು ವೈಪ್ ಯುವರ್ ಕಾರ್ ಸಮಥಿಂಗ್. ಸೊ ನಿಮಗೆ ಏನು ಬೇಕೋ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಇಟ್ಕೋಬೋದು. ಸೊ ನೆಕ್ಸ್ಟು ಮುಂದ್ಗಡೆದು ಮಿಸ್ ಮಾಡಿದ್ನಲ್ಲ, ಸೊ ಮುಂದ್ಗಡೆ ತೋರಿಸ್ತೀನಿ ಬನ್ನಿ. ಸೊ ಮುಂದುಗಡೆ ನೋಡಿದ್ರೂ ಸೇಮ್ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಉದ್ದ ಸ್ಪೇಸ್ ಇದೆ ಹಿಂದ್ಗಡೆ. ಬಾಟಲ್ ಹೋಲ್ಡರ್ ಆದಮೇಲೆ ಸ್ವಲ್ಪ ಉದ್ದ ಸ್ಪೇಸ್ ಇದೆ, ಮತ್ತು ಎಲ್ಲ ಸೇಮ್ ಇದೆ. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಈ ಸೀಟು ಇನ್ಕ್ಲೈನ ಅಡ್ಜಸ್ಟ್ ಮಾಡ್ಕೋಬೋದು ಇದರಿಂದ. ಆ್ಯಂಡ್ ಮುಂದೆ ಹಿಂದೆ ನಾನು ಆಗಲೇ ತೋರಿಸಿದ್ದೀನಿ ನಿಮಗೆ. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್ ಏನಂದರೆ ಇಲ್ಲಿ ನೋಡಿ ಬ್ರೌನ್ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸುಜುಕಿ ಅವರು. ಸೊ ಇಲ್ಲೂ ಬ್ರೌನ್. ಸೊ ಮೇನ್ಲಿ ಇಂಟೀರಿಯರ್ ಥೀಮ್ ನೀವು ನೋಡೋಕೆ ಹೋದರೆ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಟಾಪ್ ನೋಡಿಕೊಂಡ್ರೆ ವೈಟ್ ಟಾಪ್ ಸಿಗುತ್ತೆ. ಸೊ ಬನ್ನಿ ಹಿಂದ್ಗಡೆದು ಲೆಗ್ ಸ್ಪೇಸ್ ಎಲ್ಲ ಚೆಕ್ ಮಾಡೋಣ. ಹಿಂದ್ಗಡೆ ನನ್ನ ಪ್ರಕಾರ ಅಡ್ಜಸ್ಟ್ ಆಗಿದೆ ಆ್ಯಕ್ಚುಲಿ. ಇನ್ನು ಹಿಂದ್ಗಡೆ ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ದ ಸೀಟ್ಸ್ ಆರ್ ಕಂಫರ್ಟೇಬಲ್. ಇಷ್ಟು ಸ್ಪೇಸ್ ಸಿಗುತ್ತೆ, ಬಟ್ ಏನೋ ಲೈಕ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಗುತ್ತೆ. ಆ್ಯಂಡ್ ಇಲ್ಲೊಂದು ಲೈಟ್ ಇದೆ. ಓಕೆ ಈ ಥರ ಸೈಡ್ ಟಿಲ್ಟೇಬಲ್ ಈ ಥರ ಇಲ್ಲೊಂದು ಲೈಟ್ ಇದೆ ನೋಡಿ. ಸೊ ಮಧ್ಯದಲ್ಲಿ ಇಟ್ಟರೆ ಡೋರ್ ಓಪನ್ ಆದಾಗ, ಈ ಕಡೆ ಇಟ್ಟರೆ ಆಫು, ಈ ಕಡೆ ಇಟ್ಟರೆ ಆನು. ಸೊ ಲೆಟ್ಸ್ ಕೀಪ್ ಇಟ್ ಆಫ್ ಸೊ ದಟ್ ದ ಬ್ಯಾಟ್ರಿ ಡಸಂಟ್ ಗೆಟ್ ಡ್ರೈನ್. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಆ್ಯಂಡ್ ದಿಸ್ ಮಚ್ ಅಮೌಂಟ್ ಆಫ್ ಲೆಗ್ ರೂಮ್ ಯು ಕ್ಯಾನ್ ಸಿ. ಇಲ್ಲಿ AC ವೆಂಟ್ ಇದೆ. AC ವೆಂಟ್ನ ಆಫ್ ಬೇಕಾ ಆನ್ ಬೇಕಾ, ಜಾಸ್ತಿ ಗಾಳಿ ಬೇಕಾ ಕಮ್ಮಿ ಗಾಳಿ ಬೇಕಾ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ 2 C ಟೈಪ್
ಚಾರ್ಜರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಆಲ್ಸೋ ನಿಮಗೆ ಫೋನ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡೋಕ್ಕೆ ಬಂದರೆ ಮೂರು ಸೀಟಿಗೂ ನಿಮಗೆ ಹೆಡ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಬೇಡ ಅಂದರೆ ಇದನ್ನು ರಿಮೂವ್ ಮಾಡ್ಕೋಬೋದು ನೀವು. ಆ್ಯಂಡ್ ಆಮ್ರೆಸ್ಟ್ ಮೇನ್ ಥಿಂಗ್ ಇನ್ ಬೇಸ್ ವೇರಿಯಂಟ್, ಅದು 2 ಕಪ್ ಹೋಲ್ಡರ್ಸ್ ಜೊತೆ. ಸೊ ದಿಸ್ ಈಸ್ ದ ರೀಸನ್ ವೈ ಮೇನ್ಲಿ ಮಾರುತಿ ಇಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್, ನೆಕ್ಸಾ ಆ್ಯಂಡ್ ಅರೇನಾ. ಸೊ ಪ್ರೀಮಿಯಮ್ನೆಸ್ ಜಾಸ್ತಿ ನೆಕ್ಸಾಲ್ಲಿ. ಆ್ಯಂಡ್ ಆಲ್ಸೋ ಬೇಸ್ ವೇರಿಯಂಟಲ್ಲಿ ಫುಲ್ ಸೇಫ್ಟಿ ಇದೆ, ಬೇಸ್ ವೇರಿಯಂಟ್ ಅಂತ ನೆಗ್ಲೆಕ್ಟ್ ಮಾಡಿಲ್ಲ. ಸೊ ಇಲ್ಲೂ ನೋಡಿ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ ಇದೆ ನೋಡಿ. ಸೊ ನೀವು ಬೇಸ್ ವೇರಿಯಂಟ್ ತೊಗೊಂಡು ಯು ಕ್ಯಾನ್ ಪುಟ್ ಅ ಚೈಲ್ಡ್ ಸೀಟ್. ಮಿಡಲ್ ಒನಿಗಿಲ್ಲ ಬಿಕಾಸ್ ಸ್ಪೇಸ್ ಇನ್ಸಫಿಷಿಯೆಂಟ್ ಆಗುತ್ತೆ ಅಂತ. ಸೊ ಎರಡಕ್ಕೂ ಇದೆ. ಸೊ ಐ ಹೋಪ್ ನಾನು ಈ ವಿಡಿಯೋಲಿ ಏನು ಮಿಸ್ ಮಾಡಿಲ್ಲ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಪಾರ್ಟ್ ನೋಡೋಣ. ಆ್ಯಂಡ್ ಆಲ್ಸೋ ಈ ಕಡೆ ಇಲ್ಲ, ಐ ಡೋಂಟ್ ನೋ ವೈ, ಬಟ್ ಆ ಕಡೆ ನೋಡಿ ಅಲ್ಲಿ ಕೋಟ್ ಹ್ಯಾಂಗರ್ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸಿಲ್ವರ್ ಫಿನಿಶ್ ಇದೆ ಡೋರಲ್ಲಿ. ಆ್ಯಂಡ್ ಇಲ್ಲೂ ಫ್ಯಾಬ್ರಿಕ್ ಇದೆ. ಆ್ಯಂಡ್ ಇಲ್ಲಿ ಅಡ್ಜಸ್ಟೇಬಲ್ ನಿಮಗೆ ಸೀಟ್ ಬೆಲ್ಟ್ ಸಿಗುತ್ತೆ. ಸೊ ಸನ್ವೈಸರ್ಸು ಇದೆ ಮುಂದೆ. ಅದನ್ನು ನೋಡ್ಕೊಳಕ್ಕೆ ಹೋದರೆ ನೀವು ಓಕೆ. ಸೊ ನೋಡಿ ಮಿರರು ಡ್ರೈವರ್ಗೂ ಪ್ಯಾಸೆಂಜರ್ಗೂ ಇಬ್ರಿಗೂ ಮಿರರ್ ಸಿಗುತ್ತೆ. ಸೊ ಹಿಂದ್ಗಡೆಯಿಂದ ನೋಡಿದ್ರೆ ನೀವು ಈ ಥರ ಕಾಣಿಸುತ್ತೆ ಕಾರು. ಸೊ ಎಸ್, ಸೊ ಫಸ್ಟ್ ಪಾರ್ಟಲ್ಲಿ ಜಸ್ಟ್ ನಾನು ಬ್ರೀಫ್ ಮಾಡಿಬಿಡ್ತೀನಿ ಏನು ಕೊಟ್ಟಿದ್ದೀನಿ ಅಂತ. ಸೊ ಎಲ್ಲ ರೋಲು ಸ್ಪೇಸು ಫಸ್ಟ್ ರೋಲಿ ಸೆಕೆಂಡ್ ರೋಲಿ. ಆ್ಯಂಡ್ ಆಲ್ಸೋ ಬ್ರೀಫಿಂಗ್ ಮಾಡಿದ್ದೀನಿ ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ನೆಕ್ಸ್ಟ್ ಪಾರ್ಟ್ ಏನು ಬರುತ್ತೋ ಅದರಲ್ಲಿ ಇದ್ರದ್ದು ಎಲ್ಲ ಫೀಚರ್ಸ್ ನೋಡ್ಕೊಳ್ಳೋಣ. ಆ್ಯಂಡ್ AC ಆಲ್ಸೋ ಪ್ಯಾನಲ್ ಎಲ್ಲ ತೋರಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಯುವರ್ ಫೀಡ್ಬ್ಯಾಕ್ಸ್. ಬಾಯ್ ಬಾಯ್.